ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ನಾನು ನೈಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದೊಡ್ಡಪ್ಪನ ಮಗಂದು ಮದುವೆ ಇದೆ. ಹಾಗಾಗಿ ನೈಟ್ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾನು ಈ ಒಂದು ಸ್ಯಾರಿನ ಪಿಕ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿನ ನಾನು ಪರ್ಚೇಸ್ ಮಾಡಿ 4 ರಿಂದ 5 ವರ್ಷ ಆಯಿತು ಅಂತಲೇ ಹೇಳ್ಬೋದು. 3-4 ವರ್ಷ ಆಯಿತು. ಓಕೆನಾ. ಈ ಸ್ಯಾರಿನ ನಾನು ಅವಾಗ ಹಾಕ್ಕೊಂಡಿದ್ದು. ಈ ರೀತಿ ಎಂಬ್ರಾಯ್ಡರ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಪಿಕಾಕ್ ಏನು ಹೇಳ್ತಾರೆ ಆ ಒಂದು ಥೀಮಲ್ಲಿ. ಯೆಲ್ಲೋ ಮತ್ತು ಪಿಂಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ. ಅವಾಗಿನ ಕಾಲದಲ್ಲಿ ಅಂದರೆ ಒಂದು 3-4 ವರ್ಷದ ಹಿಂದೆ ಯಾವ ರೀತಿ ಡಿಸೈನ್ ವರ್ಕ್ ಇತ್ತು ಅದೇ ಒಂದು ಡಿಸೈನ್ನ ನಾನು ಕೊಡಿಸಿದ್ದು. ಕುಚ್ಚು ಹಾಕಿದ್ರು. ನಾನದು ಒಂಥರ ಸೀರೆಗೆಲ್ಲ ಕಚ್ಕೊಂಡು ಏನಾಗ್ಬಿಟ್ಟಿತ್ತು ಅಂದರೆ ಸೀರೆ ಎಲ್ಲ ಹಾಳಾಗ್ತಿತ್ತು ಅಂತ ಹೇಳಿ ನಾನು ಕುಚ್ಚನ್ನ ತೆಗೆಸ್ಬಿಟ್ಟು ಸುಮ್ಮನೆ ಸಿಂಪಲ್ಲಾಗಿ ಒಂದು ಥ್ರೆಡ್ಡಲ್ಲಿ, ಸೀರೆದು ಥ್ರೆಡ್ ಏನಿರುತ್ತೆ ಅದರಲ್ಲಿ ನಾನೊಂದು ಕುಚ್ಚನ್ನ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟು ಯಾವಾಗಾದರೂ ಮಾಡೋಣ ಅಂತ ಹೇಳಿ. ಇಲ್ಲಿ ನಾನು ನನಗೆ ಹೇರ್ ಸ್ಟೈಲ್ ಮಾಡಿದ್ದು ನನ್ನ ತಂಗಿ, ನಿಮ್ಗೆ ಗೊತ್ತಿರುತ್ತಲ್ವ, ಸ್ಪಂದು. ನನ್ನ ಸ್ಪಂದು ಈ ರೀತಿ ಒಂದು ಹೇರ್ ಸ್ಟೈಲ್ ಮಾಡಿಕೊಟ್ಲು. ನನಗೆ ತುಂಬಾ ಇಷ್ಟ ಆಯಿತು ಈ ಹೇರ್ ಸ್ಟೈಲು. ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ನ ನೋಡ್ತಾ ಇರೋಳು. ಇವತ್ತು ನನ್ನ ಮೇಲೆ ಟ್ರೈ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಮಹಿಗೆ ಮಲ್ಲಿಗೆ ಹೂ ಕೇಳಿದ್ದೆ, ಹೂ ಮುಡ್ಕೋಬೇಕು ಅಂತ ಹೇಳಿ. ನಾನು ಅಪರೂಪಕ್ಕೆ ಮಲ್ಲಿಗೆ ಹೂವು ಎಲ್ಲ ಮುಡಿಯೋದು. ನಾನು ಕೇಳಿದ್ದು 1 ಮೊಳ ಮಲ್ಲಿಗೆ ಹೂವು ತನ್ನಿ ಅಂತ ಹೇಳಿ. ನಾನು ಅಪರೂಪಕ್ಕೆ ಕೇಳಿದ್ದೀನಲ್ಲ ಅಂತ ಹೇಳಿ ಖುಷಿಗೆ 2-3 ಮೊಳ ಮಲ್ಲಿಗೆ ಹೂವನ್ನ ತಂದುಬಿಟ್ಟಿದ್ರು. ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದು. ಫೈನಲಿ ನಾನು ರೆಡಿ ಆದೆ, ಹೀಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಓಕೆನಾ. ಆವಾಗ ನಾನು ಸ್ಯಾರಿ ಪರ್ಚೇಸ್ ಮಾಡಬೇಕಾದ್ರೆ ಈ ಒಂದು ಸ್ಯಾರಿ ತುಂಬ ಟ್ರೆಂಡಿಂಗಲ್ಲಿತ್ತು. ನಾನು ನಮ್ಮ ಅಪ್ಪನಿಗೆ ಹೇಳಿಬಿಟ್ಟು ನನಗೆ ಇದೇ ಸ್ಯಾರಿ ಬೇಕು, ಇದೇ ಕಲರ್ ಬೇಕು ಅಂತ ಹೇಳಿ ನಾನು ಗ್ರೀನ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಈ ಒಂದು ಸ್ಯಾರಿನ ತಗೊಂಡೆ. ಬಟ್ ತಗೊಂಡು ಒಂದೇ ಸಲ ನಾನು ವೇರ್ ಮಾಡಿದ್ದು ಯುಗಾದಿ ಹಬ್ಬದಲ್ಲಿ ಅಂತ ಅನಿಸುತ್ತೆ. ಅವತ್ತು ಒಂದೇ ದಿನ ನಾನು ವೇರ್ ಮಾಡಿಬಿಟ್ಟು ಇನ್ನು 3-4 ವರ್ಷ ಆದರೂ ನಾನು ಆ ಸ್ಯಾರಿನ ಹಾಕ್ಕೊಂಡೇ ಇಲ್ಲ. ರಿಸೆಪ್ಷನ್ಗೆ ಯಾವ ಸ್ಯಾರಿ ಹಾಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಆವಾಗ ನನ್ನ ತಂಗಿ ಸ್ಪಂದು ಬಂದ್ಬಿಟ್ಟು ಈ ಒಂದು ಸ್ಯಾರಿನ ಪಿಕ್ ಮಾಡಿದ್ಲು. ಈ ಸೀರೆ ಹಾಕ್ಕೊಂಡು ಎಷ್ಟು ವರ್ಷ ಆಗಿದೆಯೋ ಏನೋ, ಇವತ್ತಾದರೂ ಹಾಕು ಅಂತ ಹೇಳಿದ್ದಾಗ ನನಗೂ ಅನ್ನಿಸ್ತು, ಹೌದಲ್ವೋ 3-4 ವರ್ಷ ಆಗೋಯ್ತು ಈ ಒಂದು ಸ್ಯಾರಿನ ತಗೊಂಡು, ಆದರೂ ವೇರ್ ಮಾಡಿಲ್ಲ ಅಂತ ಹೇಳಿ. ಪಿಕ್ ಮಾಡಿ ಈ ಸ್ಯಾರಿನ ನಾನು ಚೂಸ್ ಮಾಡಿದೆ. ಎಲ್ಲ ರೆಡಿಯಾಗಿ ಅಕ್ಕ ಬಾವ ನಾವೆಲ್ಲ ಕಾರಲ್ಲಿ ಬಂದ್ವಿ. ಮಹಿ ಬೈಕಲ್ಲಿ ಬಂದರು. ರಿಸೆಪ್ಷನ್ ಹಾಲಿಗೆ ಬಂದ್ವಿ. ರಾಮನಗರದಲ್ಲೇ ಮದುವೆ ಇರೋದ್ರಿಂದ ನಮ್ಗೆ ಸ್ವಲ್ಪ ಹತ್ರನೇ ಅಂತಲೇ ಹೇಳ್ಬೋದು. ಊರಿಂದ ಬರೋದು ಅಂದರೆ ನಮ್ಮ ಅಪ್ಪ ಅಮ್ಮರೆಲ್ಲ ಊರಿಂದ ಬರಬೇಕಲ್ವಾ. ನಮ್ಮ ದೊಡ್ಡಪ್ಪನ ಮಗನ ಮದುವೆ ಅಂತ ಹೇಳಿದ್ರೆ ಊರಲ್ಲಿ ಎಲ್ಲರೂ ಬರ್ತಾರೆ. ಬಸ್ಸೆಲ್ಲ ಮಾಡಿರ್ತಾರಲ್ವ, ಬಸ್ ಆಗಿರ್ಬೋದು, ಕಾರು, ಬೈಕ್, ಅದರಲ್ಲೆಲ್ಲ ಬರ್ತಾ ಇರ್ತಾರೆ. ನಾವು ಹೋಗಬೇಕಾದ್ರೆ ಎಲ್ಲರೂ ಬರ್ತಾಯಿದ್ರು. ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲರನ್ನೂ ಮಾತಾಡಿಸ್ಬೇಕಲ್ವ. ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಇಲ್ಲಿ ತಗೊಳ್ತಾ ಇದ್ದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಫಸ್ಟು ಲಿಶಾಂತ್ ಈ ರೀತಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದ. ಅದಾದಮೇಲೆ ಸೌಂಡ್ ಸಿಸ್ಟಮಿಂದ ಒಂದು ರೀತಿ ಸೌಂಡ್ ಬಂತು. ಆರ್ಕೆಸ್ಟ್ರಾ ಇತ್ತಲ್ವಾ, ಲಿಶಾಂತ್ಗೆ ಫುಲ್ ಗಾಬರಿ. ಏನು ನಾವು ಮಾತಾಡೋದು ಒಬ್ರಿಗೊಬ್ರು ಕೇಳಿಸ್ತಾನೆ ಇಲ್ಲ, ಅಷ್ಟು ಜೋರಾಗಿತ್ತು ಸೌಂಡ್ ಮಾತ್ರ. ಅವನು ನಿಜವಾಗ್ಲೂ ಎಷ್ಟು ಹೆದ್ರುಕೊಬಿಟ್ಟಿದ್ದ ಅಂದರೆ ಕೇಳಿಸ್ಕೊಂಡ್ರಿ ಅಲ್ವಾ, ಈ ರೀತಿ ಇತ್ತು ಸೌಂಡು. ನಿಜವಾಗ್ಲೂ ಇದಕ್ಕಿಂತ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಸ್ವಲ್ಪನೇ ಕಡಿಮೆ ಮಾಡಿಕೊಂಡ್ರು ವಾಯ್ಸ್ ಎಲ್ಲ. ಇಲ್ಲಿ ನೋಡ್ತಿರ್ಬೋದು, ಇವ್ರು ಬಂದು ನಮ್ಮ ದೊಡ್ಡಪ್ಪನ ಮಗ. ನಾವು ಹೋಗ್ಬೇಕಾದ್ರೆ ಅಂದರೆ ತುಂಬ ಜನ ಇದ್ರಲ್ಲ, ಕ್ಯೂ ಸಿಸ್ಟಮಲ್ಲಿ ಹೋಗ್ತಾಯಿದ್ರು ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ. ನಾವು ಆಗ್ತಾನೆ ಬಂದಿದ್ವಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಹೋಗೋಣ ಅಂತ ಹೇಳಿ ಇಲ್ಲಿ ಕೂತಿದ್ವಿ. ಲಿಶಾಂತ್ ಅಳೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕಲ್ವ ಅವನು. ನಾನು ಅಂದ್ಕೊಂಡೆ ಅವನು ಅಳ್ತಿರೋದು ನೋಡ್ಬಿಟ್ಟು ಓಕೆ ನಾನು ರಿಸೆಪ್ಷನ್ ಇಡೋದಕ್ಕಾಗಲ್ಲ, ನಾನು ರಿಟರ್ನ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಬಟ್ ಮಹಿ ಪಾಪನ ಹಿಡ್ಕೊಂಡು ಅವನಿಗೂ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಆಗಬೇಕಲ್ವ. ಎಲ್ಲಿಂದ ಸೌಂಡ್ ಬರ್ತಿದ್ದೆ, ಹೇಗೆ ಸೌಂಡ್ ಬರ್ತಿದ್ದೆ ಅಂತ ಅವರು ತೋರಿಸಿದಾಗ ಮಕ್ಳಿಗೂ ಅಷ್ಟೇ ಸ್ವಲ್ಪ ಹೆದರಿಕೆ ಆಗುತ್ತೆ. ಏನು ಈ ರೀತಿ ಸೌಂಡ್ ಬರ್ತಿದೆಯಲ್ಲ, ಯಾವಾಗಲೂ ಸೈಲೆಂಟಲ್ಲಿ ಇರ್ತಿದ್ವಿ, ಸಡನ್ನಾಗಿ ಈ ರೀತಿ ಸೌಂಡ್ ಬಂದಿದೆಯಲ್ಲ ಅಂತ ಅವರು ಸ್ವಲ್ಪ ಹೆದರ್ಕೊಳ್ತಾರೆ, ಗಾಬರಿ ಬೀಳ್ತಾರೆ. ಅವ್ರಿಗೆ ಅಲ್ಲಿ ಯಾವ ಕಡೆಯಿಂದ ಸೌಂಡ್ ಬರ್ತಿದೆ ಅಂತ ಅದನ್ನು ನೋಡಿದ್ಮೇಲೆ ಓಕೆ ಇವರೇನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅವರು ಮಕ್ಕಳು ಸ್ವಲ್ಪ ಕಾಮಾಗಿ ಕೂಲಾಗಿ ಆಗ್ತಾರೆ. ಇಲ್ಲೂ ಕೂಡ ಲಿಶಾಂತ್ ಹಾಗೆ ಆಗಿದ್ದು. ಫಸ್ಟು ಹೆದರ್ಕೊಂಡು ಅದಾದಮೇಲೆ ಅವನು ಆ ಸೌಂಡಿಗೆ ಅಡ್ಜಸ್ಟ್ ಆಗಿಬಿಟ್ಟ. ಅವನು ನಾರ್ಮಲ್ ಆದಮೇಲೆ
ಅಪ್ಪ ಅಮ್ಮ ನನ್ನ ತಮ್ಮ ಎಲ್ಲರೂ ಬಂದರು. ಅಪ್ಪ ಆಲ್ರೆಡಿ ಬಂದಿದ್ದರು, ಅವರು ಊಟಕ್ಕೆ ಹೋಗಿದ್ರು. ಅಮ್ಮನೂ ನನ್ನ ತಮ್ಮ ಬೈಕಲ್ಲಿ ಬಂದ್ರಲ್ವ, ಸೊ ಅವರು ಸ್ವಲ್ಪ ಲೇಟಾಗಿ ಬಂದರು. ಸೊ ನಮ್ಮ ಲಿಶು ಅಮ್ಮನ ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಟಾನ. ಅವನಿಗೆ ಅಜ್ಜಿ ತಾತ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಮ್ಮಪ್ಪ ಅಂದರೆ ತುಂಬಾ ಇಷ್ಟಪಡ್ತಾನೆ ಅವನು. ನಮ್ಮಪ್ಪ ಏನಾದರೂ ಎತ್ಕೊಳ್ಳಿಲ್ಲ ಅಂದರೆ ಒಸಿ ಹಠ ಮಾಡ್ತಾನೆ, ಅವನು ತುಂಬಾ ಹಠ ಮಾಡ್ತಾನೆ. ನಮ್ಮ ಚಿನ್ನಗಂತೂ ಒಂದು ರೀತಿ ಖುಷಿ ಆಗ್ತಿತ್ತು. ಏನಕ್ಕೆ ಅಂತ ಹೇಳಿದ್ರೆ ಡ್ರೋನ್ ಎಲ್ಲ ಬಿಟ್ಟಿದ್ರಲ್ವ, ಅದರಲ್ಲಿ ಗಾಳಿ ಬರ್ತಾಯಿತ್ತು. ಡ್ರೋನಲ್ಲಿ ವೀಡಿಯೋ ಮಾಡಬೇಕಾದ್ರೆ ಅದು ತಿರುಗ್ತಾ ಗಾಳಿ ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತಲ್ವ, ಸೊ ಅದು ಬಂದು ನಮ್ಮ ಹತ್ರನೇ ಬೀಸ್ತಾ ಇತ್ತು. ಸೊ ಮಮ್ಮಿ ಇಲ್ಲೋಡು ಗಾಳಿ ಬೀಸ್ತಿದೆ ಅಂತ. ಸೊ ಅವಳಿಗೆ ಅಷ್ಟಾಗಿ ಗೊತ್ತಿಲ್ಲ ಅಲ್ವಾ ಡ್ರೋನ್ ಅಂತ. ಸೊ ಅದನ್ನು ರೇಗಿಸ್ಕೊಂಡು ನಾವು ನಗಿಸ್ತಾ ಇದ್ವಿ. ಆ್ಯಂಡ್ ನನ್ನ ತಮ್ಮ ಅಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಾ ಇತ್ತು, ಶಂಕರ್ ನಾಗ್ ಅವ್ರದ್ದು. ಆ ಸಾಂಗಿಗೆ ನನ್ನ ಮಗನ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದ ನಿಲ್ಲಿಸ್ಕೊಂಡು. ಸೊ ಅವನು ಅಷ್ಟೇ ಎಂಜಾಯ್ ಮಾಡ್ತಾಯಿದ್ದ. ಅದಾದಮೇಲೆ ಅವನಿಗೂ ಸ್ವಲ್ಪ ಸುಸ್ತಾಯಿತು ಏನೋ, ನಮ್ಮಮ್ಮ ಎತ್ಕೊಂಡಿದ್ರು. ಸೊ ಇಲ್ಲಿ ಏನು ಹೇಳ್ತಾರೆ, ಜಾಸ್ತಿ ನಾನು ಕ್ಲಿಪ್ಪಿಂಗ್ಸ್ ಏನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ಎಲ್ಲರೂ ನಿದ್ದೆ ಮೂರಲ್ಲಿದ್ದರು, ತುಂಬ ಲೇಟಾಗಿ ಹೋಗಿತ್ತು ಅಂತ ಹೇಳಿ. ತುಂಬ ಜನ ಇದ್ದರು ಕ್ಯೂವಲ್ಲಿ, ನೀವೇ ನೋಡಿದ್ರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಹೋಗಿ ಫೋಟೋಸ್ ಎಲ್ಲ ತೆಗಿಸ್ಕೊಂಡು ಅದಾದಮೇಲೆ ಊಟಕ್ಕೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗ್ತಿತ್ತು ಅಂತ ಹೇಳಿ ನಿದ್ದೆನೇ ಬರ್ತಾಯಿತ್ತು ನಮಗೆ. ಸೊ ಪಾಪ ಅಲ್ವಾ, ಯಾರಿಗೇ ಆಗಲಿ ಈ ರಿಸೆಪ್ಷನಲ್ಲಿ ನಮಗೆ ಈ ಥರ ಅನಿಸ್ಬೇಕಾದ್ರೆ ಅವರು ರೆಡಿ ಆಗಿಬಿಟ್ಟು ಗಂಡು ಹೆಣ್ಣು ನಿಂತಂಗೆ ಇಡ್ತಾರಲ್ವ, ಸೊ ಅವ್ರಿಗೆ ಇನ್ನಿಷ್ಟು ಕಷ್ಟ ಆಗ್ತಿರ್ಬೋದು ನಾನು ಅಂದ್ಕೊಳ್ತಾ ಇದ್ದೆ. ನನ್ನ ಮದುವೆ ಟೈಮಲ್ಲೂ ಅಷ್ಟೇ ನನಗೂ ಹಿಂಗೆ ಆಗಿದ್ದೆಯಪ್ಪ, ನಿಂತು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಅಷ್ಟು ಜನ ಬರ್ತಾ ಇರ್ತಾರಲ್ವ, ಎಲ್ಲರಿಗೂ ಫೋಟೋಗೆ ಪೋಸ್ ಕೊಡ್ತಾ ಇರಬೇಕು, ಸ್ಮೈಲ್ ಮಾಡ್ತಾನೆ ಇರಬೇಕು, ಸುಸ್ತಾಗ್ತಿದ್ರು ನಗ್ತಾನೆ ಇರಬೇಕು. ಸೊ ಇದೆಲ್ಲ ಕಷ್ಟ ಆಗುತ್ತಲ್ವ. ಸೊ ನಮ್ಮಪ್ಪ ಊಟ ಎಲ್ಲ ಮುಗಿಸ್ಕೊಂಡು ಬಂದರು. ನಮ್ಮ ಲಿಶು ಕೂಡ ಅಪ್ಪ ನೋಡಿದ ತಕ್ಷಣ ಹೋಗ್ಬಿಟ್ಟ. ಅವನಿಗೆ ನಮ್ಮಪ್ಪ ಅಂದರೆ ತುಂಬಾ ಇಷ್ಟ ಅಲ್ವಾ. ಸೊ ಹಾಗಾಗಿ ಈ ತಾತ ಮತ್ತು ಮೊಮ್ಮಗಂದು ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೆ. ನನಗಿಂತ ಉದ್ದು ಕಾಣಿಸ್ತಿಲ್ಲ, ಹಾಕಿದ್ಯಾ ಅಂತ ಹಾಕಿದ್ಯಾ. ಊಟಕ್ಕೂ ಅಷ್ಟೇ ತುಂಬಾ ಕ್ಯೂ ಸಿಸ್ಟಮ್ ಇತ್ತು. ನಿಜವಾಗೂ ತುಂಬ ಲೇಟ್ ಆಗೋಯ್ತು ಅಂತಲೇ ಹೇಳ್ಬೋದು. ಮಂಜುನಾಥ್ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಇದ್ದಿದ್ದು. ಸೊ ತುಂಬಾ ಏನು ಹೇಳ್ತಾರೆ, ತುಂಬ ಜನ ತುಂಬಿದ್ರು. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ರಿಸೆಪ್ಷನ್ ಹಾಲಲ್ಲಿ ನಿಂತ್ಕೊಳ್ಳೋದಕ್ಕಾಗಿರ್ಬೋದು ಆ್ಯಂಡ್ ಊಟದ್ದಲ್ಲಾಗಿರ್ಬೋದು ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಸೊ ನಾನು ಮಹಿ ಒಂದೆರಡು ಫೋಟೋಸ್ನ ತಗೊಂಡು ಒಂದೆರಡು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಅಂದರೆ ಎಲ್ಲ ಕ್ಲೀನಿಂಗ್ ಎಲ್ಲ ಇರುತ್ತಲ್ವ, ಅದಾದಮೇಲೆ ಊಟ ಬಡಿಸೋದವರೆಗೂ ಏನಾದರೂ ಮಾಡೋಣ ಅಂತ ಹೇಳಿ ವೀಡಿಯೋ ಮತ್ತು ಫೋಟೋನ ತಗೊಳ್ತಾ ಇದ್ವಿ. ಏನೇ ಆಗಲಿ ಮದುವೆ ಮನೇಲಿ ಊಟ ಅಂದರೆ ಏನು ಆ ಗಮನೇ ಸಾಕು ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಮದುವೆ ಮನೇಲಿ ಮದುವೆ ಊಟ ಮಾತ್ರ ಮಿಸ್ ಮಾಡೋದೇ ಇಲ್ಲ, ಅಷ್ಟು ಇಷ್ಟ ನನಗೆ. ಈ ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ, ನಿಮ್ಗೆ ಗೊತ್ತಿರುತ್ತೆ ಹಳೆ ವ್ಯೂವರ್ಸ್ಗೆ, ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮದುವೆ ಊಟ ತಿನ್ನಬೇಕು ಅನ್ನಿಸ್ತಾ ಇತ್ತು. ನನ್ನ ರಿಲೇಟಿವಲ್ಲಿ ಒಂದಿಬ್ಬರು ಮದುವೆ ಊಟನ ಮಿಸ್ ಮಾಡದೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೆ. ಹೊಟ್ಟೆ ಇದ್ರೂ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲೂ ಆ ಹೊಟ್ಟೆ ಇಟ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೆ. ಏನೇ ಆಗಲಿ ಈ ಪ್ರೆಗ್ನೆನ್ಸಿಲಿ ಏನೇ ಒಂದು ಭಾವಕೆ ಇದ್ದರೂ ಅದನ್ನು ಅಲ್ಲಿದ್ದಲ್ಲೇ ತೀರಿಸ್ಕೊಡ್ಬೇಕಂತೆ. ಸೊ ಹಾಗೆಯೇ ನನಗೇನಾದರೂ ಅನಿಸಿದ್ರೆ ತಿನ್ನಬೇಕು ಮಾಡಬೇಕು ಏನಾದರೂ ಅಂತ ಅನಿಸಿದ್ರೆ ಅದನ್ನು ಅಲ್ಲಿದ್ದಲ್ಲೇ ಕಂಪ್ಲೀಟ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ನಂಗೆ ಸಮಾಧಾನನೇ ಆಗ್ತಾ ಇರಲಿಲ್ಲ. ಸೊ ಅದನ್ನೇ ನೆನೆಸ್ಕೊಳ್ತಾ ಇದ್ದೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟೆಲ್ಲ ಹಠ ಮಾಡ್ತಾಯಿದ್ದೆ ಅಲ್ವ, ನನಗೆ ಇದೇ ಬೇಕು ಅದೇ ಬೇಕು ಅಲ್ಲೇ ತಿನ್ನಬೇಕು ಅಂತ ಹೇಳಿ. ಸೊ ನಾನು ಮಾತ್ರ ಮಹಿಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟಿದ್ದೆ, ನನಗೆ ಬೇಕು ಅಂದರೆ ಬೇಕು ಅಷ್ಟೇ ಅನ್ನೋ ಥರದಲ್ಲಿ. ಸೊ ಅಷ್ಟೇ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ ಆ ಒಂದು ಪೀರಿಯಡಲ್ಲಿ. ಮದುವೆ ಎಲ್ಲ ಮುಗಿ ರಿಸೆಪ್ಷನ್ ಊಟನೂ ಕೂಡ ಆಯಿತು. ಅಲ್ಲಿ ಹೊರಡಬೇಕಾಗಿತ್ತು, ತುಂಬ ಲೇಟ್ ಆಗಿತ್ತು ಅಂತ ಹೇಳಿ ಆಲ್ರೆಡಿ 11 ಗಂಟೆನೇ ಆಗೋಯ್ತು ಅಂತಲೇ ಲೇಟ್ ಆಗಿತ್ತು. ಸೊ ನಾವು ಅಲ್ಲಿಂದ ಮಾಡ್ತಾ ಇದ್ವಿ. ಇಷ್ಟನೇ ಹೇಳ್ತೀನಿ, ಬಾಬಾ ಅಂದರೆ ಅಳ್ತಾ ಇದ್ದ. ನಮ್ಮ ಜೊತೆನೇ ಅವನು ಸೈಲೆಂಟಾಗಿ ನಾನು ಕರ್ಕೊಂಡು ಮಳೆಗಾಲದಲ್ಲೂ ಎಷ್ಟಕ್ಕೆ ಅಳ್ತಾ ಇದ್ದ ಅವನು. ಸೊ ಓಕೆ ನೀನೇ ಎತ್ಕೊಂಡು ಬಾ ಕಾರ್ ಬರುತ್ತೆ ಅಂತ ಹೇಳಿ ನಮ್ಮ ಅಮ್ಮನಿಗೆಲ್ಲ ಕೊಟ್ಟಿದ್ದೆ. ಅಮ್ಮನಿಗೆ ಆಪರೇಷನ್ ಆಗಿದೆ. ಇದು ಬಂದು ಆಪರೇಷನ್ಗಿಂತ ಮುಂಚೆ ಮಾಡಿದ್ದೆ ಬ್ಲಾಗ್. ನಾನು ಆಲ್ರೆಡಿ ನಿಮಗೆ ಮದುವೆ ಫಂಕ್ಷನ್ ಇದೆ ಬ್ಲಾಗ್ನ ನಾನು ಎಡಿಟ್ ಮಾಡಿದ್ದೀನಿ. ಸೊ ರಕ್ಷಾಬಂಧನ ಇರೋದ್ರಿಂದ ರಕ್ಷಾಬಂಧನ ಬ್ಲಾಗ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಬಿಟ್ಟು ಅದಾದಮೇಲೆ ಮದುವೆ ಫಂಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಈ ಒಂದು ವಿಡಿಯೋ.
ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಹಬ್ಬ ಯಾವಾಗ ಹೋಗಿ ಮಲ್ಕೊಳ್ಳೋದು ಅನಿಸ್ಬಿಟ್ಟಿತ್ತು. ಅಷ್ಟು ಸುಸ್ತಾಗ್ಬಿಟ್ಟಿತ್ತು. ಒಂದು ಕಡೆ ಮೇಕಪ್ ಮಾಡ್ಕೊಳ್ಬೇಕಾದ್ರೇ ಒಂದಷ್ಟು ಸುಸ್ತಾಗ್ಬಿಟ್ಟಿರುತ್ತೆ. ಇನ್ನು ರಿಸೆಪ್ಷನಲ್ಲಿ ನಿಂತ್ಕೊಂಡಿರಬೇಕು, ಊಟದಲ್ಲಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಂತ ಹೇಳಿ ಮನೆಗೆ ಬಂದ ತಕ್ಷಣ ಮಲ್ಕೊಬಿಡೋಣ ಅನ್ನಿಸ್ತಾ ಇತ್ತು. ಸೊ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ನಿಶಾಂತ್ಗೆ ಹೊಟ್ಟೆ ಎಸಿದಿದೆಯಾ ಮಗನ? ನಿದ್ದೆ ಬರ್ತಿದ್ಯಾ? ನಿದ್ದೆ ಬರ್ತಿದ್ದೆ ಲಿಶಿಗೆ. ಸುಸ್ತಾಗ್ಬಿಟ್ಟೈತೆ ಸ್ಟೆಪ್ಸ್ ಹತ್ತಿ. ಮನೆ ಬಾಗ್ಲ ಹತ್ರನೇ ನಿಂತಿದ್ದೀನಿ. ಮಹಿ ರತ್ನೀರು ತಗೊಂಡು ಬರ್ತಿದ್ದಾರೆ ಪಾಪುಗೆ ನನಗೆ ಇಬ್ರಿಗೂ. ರತ್ನೀರು ಮಾಡಿ ತೆಗೆದುಬಿಟ್ಟು ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿಬಿಟ್ಟು ನಿದ್ದೆ ಮಾಡಬೇಕು. ನಿದ್ದೆ ಮಾಡೋಕ್ಕಿಂತ ಮುಂಚೆ ಲಿಶುಗೆ ಫೀಡ್ ಮಾಡಬೇಕು. ಲಿಶು ಬಾಯ್ ಮಾಡು, ಗುಡ್ ನೈಟ್ ಮಾಡು. ಈ ಒಂದು ಸ್ಮಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್, ಕೀಪ್ ಸಪೋರ್ಟಿಂಗ್. ಸುಸ್ತಾಗ್ತೈತೆ. ಪಪ್ಪ ಬೇಗ ಬನ್ನಿ, ಬೇಗ ಬನ್ನಿ ಪಪ್ಪನು. ಅಪ್ಪ 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 ಪಪ್ಪ. ಪಪ್ಪ ಬನ್ನಿ ಪಪ್ಪ. ಪಪ್ಪ ಬಂದರು. ಮುಟ್ಬಾರ್ದು. ಅಲ್ಲ ಹಾಕೋಬೇಕಿತ್ತು, ನಿಮ್ಮ ಕಾಲಿಟ್ಟಿದ್ದೀರ ಅಲ್ಲಿ. ಸೊ ಇವಾಗ ಮನೆಗೆ ಬಂದ್ವಿ, ರೆಸ್ಟ್ ಮಾಡಬೇಕು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್ ಬಾಯ್ ಮಾಡಮ್ಮ. ಪಾಪ ಅವನಿಗೆ ಸುಸ್ತಾಗ್ಬಿಟ್ಟಿದೆ.